ಬಂದ ಬೀಗರ ಸಾಧನೆಯನ್ನು ಲೆಕ್ಕಕ್ಕೆ ಬಂದ ಬೀಗರನ್ನು ಮತ್ತು ಓಡಿಸಿರುವರೆ ಮಾಡಿಕೊಳ್ಳಲಿಕ್ಕೆ ಬಂದಿರುವುದು ಅದೇನು ಸಂಸ್ಥಾನವಾಗಿ ಯಾತಕ್ಕೆ ಸಂತೋಷಪಟ್ಟು ಒಡ ಹುಟ್ಟಿದವರ ಮೇಲೆ ಅಂತಃಕರಣ ಬಿಟ್ಟು ಆದ್ರೆ ಅಕ್ಕಯ್ಯ ಅಮ್ಮಯ್ಯ ಏನಾದರೂ ಮಾಡಿ ನಿನ್ನ ಮಗಳ ಮೇಲೆಗೆ ಕೊಡಬೇಕೆಂದು ನಿನ್ನ ಭಾಗಗಳನ್ನು ಬಿಡಿದು ಬೇಡಿಕೊಳ್ಳುವ ನಮ್ಮ ತಮ್ಮನಲ್ಲಿ ಈ ಮಾತುಗಳ ಮತ್ತೇನುಂದಿ ನಮ್ಮನೆ ಆದ್ರೆ ಹೇಗಾದ್ರೂ ಮಾಡಿ ಹೋಗಿ ಅಕ್ಕಯ್ಯ ಅಕ್ಕಯ್ಯ ಮಗಳನ್ನು ಕೊಡಬೇಕೆ ಅವನು ಹಾಕಿದೆ ನನಗಿಷ್ಟವಿಲ್ಲ ಅಕ್ಕಯ್ಯ ಯಾತಕ್ಕೆ ಇಷ್ಟವಿಲ್ಲ ಆಗ್ತಿದೆ ನನ್ನ ಕಾಂತನನ್ನು ಕೊಂದ ಪಾಠಗಳು ನೀನು ಅಕ್ಕಯ್ಯ ನಿನ್ನ ಗಂಡನನ್ನು ನಾನು ಎಂದು ಬಿದ್ದಕ್ಕೆ ಬಾಯನ್ನು ಕರೆದು ಹತ್ತಿಸಿಲ್ಲ ಮತ್ತೆ ಯಾತಕ್ಕೆ ಕೊಂದೆ ಕಳ್ಳ ಕೃಷ್ಣನ ಬಲದಿಂದ ಲೆಕ್ಕಿಸದೆ ಗರ್ವದಿಂದ ಯುದ್ಧವನ್ನು ಮಾಡಿಕೊಂಡಿರುವನಾಗ್ತಿದೆ ತಮ್ಮನೇ ಅಕ್ಕಯ್ಯ ಕಾಂತನನ್ನು ಕೊಂದವ ನೀನು ಮಗಳನ್ನು ನೋಡಿಕೊಳ್ಳುತ್ತಿರುವ ನಂಬಿಕೆ ನನಗಿಲ್ಲ ಅಕ್ಕಯ್ಯ ನಾನು ನಿನ್ನ ಒಡ ಹುಟ್ಟಿದ ತಮ್ಮನಲ್ಲವೇ ನಮ್ಮ ಆಗ್ತಿದೆ ಒಡ ಹುಟ್ಟಿದವರು ನೀನಾಗಿದ್ದರೆ ಅಕ್ಕಯ್ಯನನ್ನು ರಂಗದನೆಗೆ ಗುರಿ ಮಾಡುತ್ತಿದ್ದೆ ನಿನ್ನ ಮಗಳ ಮೇಲೆ ನಿನ್ನ ತಂದೆ ತಾಯಿಗೆ ಬಹಳ ಪ್ರೀತಿ ಇರುವುದು ಆದ ಕಾರಣ ನಿನ್ನ ಮಗಳ ನಿನಗೆ ಲೆಕ್ಕ ಮಾಡಿಕೊಡು ಹಾಕಿದೆ ಅದು ಯಾತಕ್ಕೆ ನ್ಯಾಯವಲ್ಲ ಅಕ್ಕಯ್ಯ ನನ್ನ ಗಂಡನನ್ನು ಕೊಂದು ನನ್ನನ್ನು ರಂಗದನೆಗೆ ಗುರಿ ಮಾಡಿದೆಯಲ್ಲ ಮತ್ತೆ ಮಗಳನ್ನು ಕೂಡ ಅಕ್ಕ ಎಂದು ಕೇಳೋದಕ್ಕೆ ನಾಚಿಕೆ ಆಗುವುದಿಲ್ಲ ಎಷ್ಟು ಮಾತ್ರಕ್ಕೂ ನಾಚಿಕೆ ಆಗುವುದಿಲ್ಲ ಅಕ್ಕಯ್ಯ ನನ್ನ ಒಡ ಹುಟ್ಟಿದ ಅಕ್ಕನ ಮಗಳನ್ನು ಕೇಳ್ತಿರು ಸುಮ್ಮನೆ ಬಂದ ದಾರಿని ಹಿಡಿದುಕೊಂಡು ಹೋಗು ಗಂಡ್ಯ ತಮ್ಮನಾದ ಗೌಡಿಯಗದೆ ಅಹೋ ಅಕ್ಕಯ್ಯ ಒಂದು ಬಾಂಧವರನ್ನು ಹತ್ತಿಸಿದನೆಂದು ಹೇಳಿದೆಯಲ್ಲ ಅವರನ್ನು ನಾನು ಯುದ್ಧಕ್ಕೆ ಹೊರಟು ಕಂಡು ಹಾಕಿಸಿಲ್ಲ ಆಕೆಗೆ ಆ ಕಳ್ಳ ಕೃಷ್ಣನ ಬಲದಿಂದ ಯುದ್ಧ ಮಾಡಿಕೊಂಡಿರುವನು ಅಹೋ ಅಕ್ಕಯ್ಯ ಅವನ ಗರ್ವವು ಅವನನ್ನು ತಿಂದಿದ್ದು ಇದರಲ್ಲಿ ನನ್ನ ಕಡೆ ತಪ್ಪಿದ ಅಕ್ಕ ಈ ನಿನ್ನ ಮಗಳೊಂದಿಗೆ ದಕ್ಕ ಆದ್ರೆ ನನ್ನ ಮಗಳು ನಿನಗೆ ದಕ್ಕ ಅವರಾದ್ರೆ ಹೇಗಾದ್ರೂ ಮಾಡಿ ಮಗಳನ್ನು ರಕ್ತ ಮಾಡಿಕೊಂಡು ಅಕ್ಕ ಎಂದು ಕೇಳ್ತೀನಿ ಅವರಾದ್ರೆ ನಾನು ನಿನ್ನ ಹೊರಗುಳಿದ ತಮ್ಮನಲ್ಲವೇ ನಮ್ಮ ಅಕ್ಕಯ್ಯ ಒಡ ಹುಟ್ಟಿದವನು ಅವರಾದ್ರೆ ತಮ್ಮನು ನಿಜ ಅವರಾದ್ರೆ ಮಗಳನ್ನು ಕೊಡೆಂದು ಕೇಳಿದೆಯಲ್ಲ ಇದು ಸರಿಯಿಲ್ಲ ಯಾತಕ್ಕೆ ಸರಿಯಲ್ಲ ಸೋದರ ಸತಿ ಅಂದ್ರೆ ಏನೆಂದು ತಿಳಿದು
ತಮ್ಮನೇ ಅಕ್ಕಯ್ಯ ತಂದೆ ತಾಯಿ ಹೋದರೆ ಸೋದರ ಮಾವು ಇರಬೇಕೆಂಬ ನುಡಿ ಇರುವುದು. ಸೋದರ ಮಾವನಂದ್ರೆ ತಂದೆ ಸಮಾನವಾಗಿ ತಿಳಿದುಕೊಳ್ಳಬೇಕು. ಅಕ್ಕಯ್ಯ ಸೋದರ ತಂದೆ ತಾಯಿ ಸತ್ತು ಸೋದರ ಮಾವನ ಬದುಕಬೇಕಂತ ಇಲ್ಲಿ ಕುಳಿತಿರುವ ಹಿರಿಯರು ಹೇಳಿದವರು. ಅದಕ್ಕಾಗಿ ಸೋದರ ಸೊಸೆಯಾದ ಕಾರಣ ನಿನ್ನ ಮಗಳನ್ನು ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಮಗಳಿಗೆ ಅಷ್ಟ ಐಶ್ವರ್ಯವನ್ನು ಕೊಟ್ಟುಗಳಾಗಿದೆ. ಆದ್ರೆ ಚಿಕ್ಕ ಬಾಲಕರಿಗೆ ಅತಿದೇವಿ ನಿನಗೆ ಜೋಡಾಗುವಳೆ. ಅವಳಾದ್ರೆ ನಿನ್ನ ಮಗನಿಗೆ ನನಗೆ ಬಹಳ ಈಡು ಜೋಡಾಗುವುದು ನೋಡಕ್ಕಯ್ಯ. ಆದ್ರೆ ಒಂದು ಸಾರಿ ನಮ್ಮಿಬ್ಬರ ಜೋಡಿಯನ್ನು ನೋಡಾಗಿದೆ. ಆದ್ರೆ ನೋಡು ಬೇಡ ಈಡು ಬೇಡ, ಆದ್ರೆ ಸುಮ್ಮನೆ ಎಲ್ಲ ಮಾತು ಕೇಳು. ಎಷ್ಟು ಮಾತ್ರ ಕೇಳುವುದಿಲ್ಲ. ಆದ್ರೆ ಒಳ್ಳೆಯ ಹೆಣ್ಣನ್ನು ನಡವಬಾರದು, ಹೆಣ್ಣನ್ನು ಬಲತ್ಕಾರದಿಂದ ಒಲಿಸಿಕೊಳ್ಳಬಾರದು. ಅಕ್ಕಯ್ಯ ಕೈಲಾಗದ ಬದುಕದ ವಿನಯದಿಂದ ಒಲಿಸಿಕೊಳ್ಳುವುದು, ಹೆಣ್ಣು ತಾನಾಗಿ ಒಲಿದ ಬಂದರೆ ಮಾತ್ರ ಆ ಮನಸ್ಸು ಸುಟ್ಟವಾಗಿರುವುದು. ಯಾರು ಹೇಳಿದರಾಗ್ತದೆ? ನಾನು ಹೇಳ್ತೇವೆ. ಅಕ್ಕಯ್ಯ ನಾನು ಹೇಳುತ್ತಿರುವುದು ಒಳ್ಳೆದ ಪಿಲ್ಲವನ್ನು ಮುಚ್ಚುವಂತೆ ಮಾಡಿಕೊಂಡರೆ ಸಂಸಾರ ಸುಖದಿಂದ ಸಾಗುವುದು. ಅಕ್ಕಯ್ಯ ಒಳ್ಳೆಯಿಂದ ಹೆಣ್ಣನ್ನು ಬಿಡಬಾರದು, ಒಲಿದು ಬಂದ ಹೆಣ್ಣನ್ನು ಮಾತ್ರ ಬಿಡಬಾರದು. ಅಕ್ಕಯ್ಯ ಒಲಿದು ಬಂದ ಹೆಣ್ಣನ್ನು ಮುಟ್ಟಬಾರದು, ಒಳ್ಳೆದ ಸ್ತ್ರೀಯನ್ನು ಮಾತ್ರ ಬಿಡಬಾರದು. ಆಗ್ತದೆ ಅವಳ ಮನಸ್ಸು ನಿನ್ನ ಮೇಲಿಲ್ಲ. ಅದು ಅಕ್ಕಯ್ಯ ನೀನು ಏಕಾದರೂ ಮಾಡಿ ಅವಳಿಗೆ ಒಂದು ಬುದ್ಧಿ ಹೇಳು, ಜನಗೆ ಅರ್ಥ ಮಾಡಿಕೊಳ್ಳಾಗ್ತದೆ. ಅಮ್ಮನೇ ಆಗ್ತದೆ ಮಗಳನ್ನು ಕೊಡುತ್ತೀರೆಂದು ಎಲೆ ಹಂಚಿಲ್ಲ, ನಿಶ್ಚಯ ಮಾಡಿಲ್ಲ. ಮಾತು ಬಲ್ಲವನಿಗೆ ವೀರ ಶಾಸ್ತ್ರ ಏನು ಬೇಕಾಗಿರುವುದಿಲ್ಲ. ಆಗ್ತದೆ ಅಮ್ಮನೇ ಅಕ್ಕಯ್ಯ ಮಾತು ಬಲ್ಲವರಿಗೆ ವೀರ ಶಾಸ್ತ್ರ ಏನು ಬೇಕಾಗಿರುವುದಿಲ್ಲ. ಆಗ್ತದೆ ಮಗಳನ್ನು ಕೊಡುತ್ತೀರಿ ಎಂದು ನಾನೇನು ಮಾತು ಕೊಟ್ಟಿಲ್ಲ. ನಿನ್ನ ಗಂಡನಾದ ಕಮಲನ್ನು ಕೊಟ್ಟಿರುವುದು ಸತ್ತು ಹೋದನಲ್ಲ, ಅಕ್ಕಯ್ಯ ಆ ಮಾತು ಅಲ್ಲೇ ಹೊರಟು ಹೋಯಿತು. ಅಕ್ಕಯ್ಯ ಅವನು ಸತ್ತು ಹೋದರೆ ಏನಾಯಿತು? ಬಂಗಾರದ ಬೊಂಬದಂತೆ ಕಾಣುವ ನಿನ್ನ ಮಗಳು ಎನ್ನ ಕಣ್ಣರಿಗೆ ಬಲಬಲ ಬಲಬಲ ಎಂದು ಹೊಡೆಯುತ್ತಿರುವುದಾಗಿದೆ. ಆಗಿದೆ ಗಿಡದ ಮೇಲಿರುವ ಹಣ್ಣನ್ನು ಎಳವರು ಬಯಸಬಾರದು ಎಂದು ಹೇಳಿದೆ. ಆಗಿದೆ ಸಹಜವಾಗಿ ಅಕ್ಕಯ್ಯ ಬೆಕ್ಕುವಿಗೆ ಬಂದ ಹಣ್ಣನ್ನು ಗಿಳಿ ಕುಟ್ಟಿದಂತೆ, ಪ್ರಾಯಕ್ಕೆ ಬಂದ ಸ್ತ್ರೀಯರನ್ನು ನೋಡಿ ಪುರುಷರು ಓಡಿಸಿದಂತೆ ಆಗಿದೆ. ನಿನ್ನ ಮಗಳ ತುಂಬಿದ ಅಮ್ಮನ ಮತ್ತು ನೋಡಿ ಕಲಿಸಿ ಬಂದಿರಲಾಗಿದೆ. ಅಕ್ಕಯ್ಯ ಈಗ ಹತ್ತಿರ ಬಂದರೆ ನನ್ನ ಮನಸ್ಸು ಬಹಳ ಸಂತೋಷವಾಗುವುದಾಗಿದೆ. ಅಕ್ಕಯ್ಯ ನನಗೆ ಸಂತೋಷವಾದರೆ ಸಾಕು, ಕ್ಷಣಗಳನ್ನೆಲ್ಲ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗುವುದಾಗಿದೆ. ಅದು ಯಾವಾಗ ಸಾಧ್ಯವಿಲ್ಲ ಅಕ್ಕಯ್ಯ. ನಾನು ಕಳಿಸಿಕೊಟ್ಟರೆ ತಾನೇ ಎಷ್ಟು ಮಾತ್ರಕ್ಕೆ ನಾನು ಬಿಡುವುದಿಲ್ಲ. ಆಗಿದೆ ಏನು ಮಾಡುವೆ? ನಿನ್ನ ಪಾದಗಳ ಬಿಡುವುದು ಹೇಳುವುದು, ನಿನ್ನ ಮಗಳನ್ನು ನನಗೆ ರಕ್ಷಣೆ ಮಾಡಿಕೊಡಬೇಕು. ಆಗಿದೆ ಆಕಾಶವನ್ನು ಮುಟ್ಟಲು ಹೋದರೆ ಹೋದೆ, ಏನು ಹೇಳಲಾಗಿದೆ? ಆಕಾಶವನ್ನು ಮುಟ್ಟಲು ಹೋದರೆ ಸಿಗಬಹುದೇ? ಅಕ್ಕಯ್ಯ ಆಕಾಶ ಮುಟ್ಟಲು ಹೋದರೆ ಸಿಗುವುದಿಲ್ಲ. ಆದರೆ ನಿನ್ನ ಮಗಳನ್ನು ನಾನು ಸಹಜವಾಗಿ ಮುಟ್ಟಬಲ್ಲನಾಗಿದೆ. ನನ್ನ ಮಗ ಎಂದು ತಿಳಿದುಕೋ. ಅಕ್ಕಯ್ಯ ಅಷ್ಟ ದಿಕ್ಪಾಲಕರೆಯನ್ನು ಸೇವೆಯಲ್ಲಿರುವರು ಸಿಗಬಹುದು.
ಹೇಗೆ? ಹೌದಾ ಅಗ್ರಜೆ? ನಮ್ಮನೆ ಅಕ್ಕಯ್ಯ ಸುಮ್ಮನೆ ಮಗಳಾದ ರತಿದೇವಿಯ ಕರವನ್ನು ಬಿಟ್ಟು ಬಂದ ದಾರಿಯಲ್ಲಿ ಹಿಡಿದುಕೊಂಡು ಹೋಗು. ಕಣ್ಣಿಗೆ ಅನುಜಾಂಗಡಿ ಜೀವಣಿ. ಅಕ್ಕಯ್ಯ ಅಕ್ಕರದಿಂದ ಈ ಚಿಕ್ಕ ಬಿಡಿಯನ್ನು ಕಟ್ಟುತ್ತಿಲ್ಲದೆ ಯಾತಕ್ಕೆ ನೋಡಬೇಡ. ನಿನಗೆ ಸ್ವಲ್ಪ ಮಾಸಿಗೆ ಹುಟ್ಟುವುದಿಲ್ಲವೇ? ಅದು ಅಕ್ಕಯ್ಯ ಮನ್ಮಥನ ರತಿಯಾಗಿ ಜನಿಸಿದವನು. ಅಕ್ಕಯ್ಯ ರತಿಯು ನನಗಾಗಿ ಜನಿಸಿರುವನು, ನಾನು ನಿನ್ನ ಮಗನಿಗಾಗಿ ಜನಿಸಿರುವನು. ರತಿ ಮೊದಲ ಸಂಬಂಧ ಜನ್ಮ ಜನ್ಮದ ಅನುಬಂಧ. ನನ್ನ ನಿನ್ನ ಮಗನ ಸಂಬಂಧ 3 ಜನ್ಮದ ಸಂಬಂಧ. ನನ್ನ ನಿನ್ನ ಸಂಬಂಧ ಒಡ ಹುಟ್ಟಿದವರ ಸಂಬಂಧ. ಅಕ್ಕಯ್ಯ ನನ್ನ ನಿನ್ನ ಸಂಬಂಧ ಒಡ ಹುಟ್ಟಿದವರ ಸಂಬಂಧ, ನನ್ನ ನಿನ್ನ ಮಗನ ಸಂಬಂಧ ಗಂಡ ಹೆಂಡತಿಯರ ಸಂಬಂಧ. ಆಗಿದೆ ಗಂಡ ಹೆಂಡತಿ ಎಂದು ನಿನ್ನ ಬಾಯಿಂದ ಹೇಳಿದ್ರೆ ಆಯ್ತೆ. ಅವಳು ಆಗಿದೆ ನನ್ನ ಬಾಯಿಂದ ಹೇಳಿದರಾಯಿತು. ನಾನು ಬೇಕಾದ ವಸ್ತುವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವೆಂದು ಹೇಳಿದನಾಗಿದೆ. ನೀನೆಷ್ಟು ಬೇಡಿಕೊಂಡರು ನನ್ನ ಮಗಳನ್ನು ನಿನಗೆ ಕೊಟ್ಟ ಲಕ್ಷವನ್ನು ಮಾತ್ರ ಮಾಡಲು ಸಾಧ್ಯವಿಲ್ಲದ ಮಾತು. ಅಕ್ಕಯ್ಯ ಅದು ಯಾಕೆ ನಿನ್ನ ಮಗಳನ್ನು ಕೊಡುವುದಿಲ್ಲ? ನನಗೆ ಸೌಂದರ್ಯದಲ್ಲಿ ಏನಾದರೂ ಕಡಿಮೆ ಆಗಿರುವುದೇ ಅಥವಾ ಐಶ್ವರ್ಯದಲ್ಲಿ ಏನಾದರೂ ಕಡಿಮೆ ಆಗಿರುವುದೇ? ನಮ್ಮನೆ ಆದ್ರಿಗೆ ಜೀವನ ಮಾಡೋದಕ್ಕೆ ಸೌಂದರ್ಯವಲ್ಲ, ಮನಸ್ಸಿರಬೇಕು. ಅಕ್ಕಯ್ಯ ಈಗಿನ ಕಾಲದಲ್ಲಿ ಮನಸ್ಸು ನೋಡಿ ಲಗ್ನ ಮಾಡಿಕೊಳ್ಳುವರು ಯಾರು ಇಲ್ಲ. ಆದ್ರೆ ಅಕ್ಕಯ್ಯ ಸ್ತ್ರೀಯರು ಗಂಡಸಿನ ಅಂತಸ್ತು ನೋಡಿ ಮದುವೆಯಾದವಳು, ಪುರುಷರು ಹೆಂಗಸರ ಸೌಂದರ್ಯವನ್ನು ನೋಡಿ ಲಗ್ನ ಮಾಡಿಕೊಳ್ಳುವರು. ನಮ್ಮನೆ ಆದ್ರೆ ನೀನು ಹೇಳಿದ್ರೆ ಆಯ್ತು. ಅವನ ಆದ್ರೆ ಪ್ರಪಂಚ ಈಗ ನಡೆಯುತ್ತಿರುವುದು ಅದರಿಂದಲವೇನು? ಆದ್ರೆ ನಿನ್ನಂತೋನು ಈ ರೀತಿ ಮಾತನಾಡಿದ್ರೆ ಅದು ಸರಿಯಿಲ್ಲ. ಅಕ್ಕಯ್ಯ ಈ ಸಮಾಧಾನ ಒಂದು ಸಾರಿ ಕೇಳಿಕೊಂಡು ಹಾಗೆ ಇದರ ಪ್ರಕಾರವಾಗಿ ಈಗ ನಡೆಯುತ್ತಿರುವುದಾಗಿದೆ. ಏನು ಕೇಳಬೇಕು? ಅಕ್ಕಯ್ಯ ಗಂಡಸು ಸ್ತ್ರೀಯರ ಯೌವನ ಸೌಂದರ್ಯವನ್ನು ನೋಡಿ ಪ್ರೀತಿ ಮಾಡುವನು, ಹೆಂಗಸು ಗಂಡಸಿನ ಅಂತಸ್ತನ್ನು ನೋಡಿ ಲಗ್ನ ಮಾಡಿಕೊಳ್ಳುವಾಗಿದೆ. ಎಲ್ಲ ಮೂಢ. ಆದ್ರೆ ಅಂತಸ್ತು ನೋಡಿ ಮದುವೆ ಮಾಡಿಕೊಳ್ಳುವುದಿಲ್ಲ, ಅಂತಸ್ತಿನ ಜೊತೆ ಪ್ರೀತಿ ಮಾಡುವುದಿಲ್ಲ. ಯಾಕೆ ಅಕ್ಕಯ್ಯ ಈಗ ಮೂರ್ಖ ನಿನ್ನ ಮಗಳನ್ನು ಒಂದು ಸಾರಿ ನೀನು ಕೇಳಿ ನೋಡ ಹಾಕಿದೆ. ನಮ್ಮನೆ ಆದ್ರೆ ಬೇರೆ ಕೇಳು. ಅದೇನು ಸಂಸ್ಕಾರ ಹರಿಸುತ್ತಲಾದ ಮನ್ಮಥನೇ ಈ ರತಿಯ ಗಂಡನೆಂದು ಬ್ರಹ್ಮಲಿಖಿತವಿರುವುದು. ಅಕ್ಕಯ್ಯ ಅಮ್ಮಯ್ಯ, ಬ್ರಹ್ಮ ಲಿಖಿತವನ್ನು ಬರೆಯುವ ಬ್ರಹ್ಮದೇವರ ಕೈಯಲ್ಲಿರುವನಾಗಿದೆ. ನಿನ್ನ ಕೈಯಲ್ಲಿರ್ತಾರೆ. ಅಕ್ಕಯ್ಯ ರತಿಯ ಗಂಡನ ಮನ್ಮಥನೆಂಬ ಬ್ರಹ್ಮ ಲಿಖಿತವನ್ನು ಅಳಿಸುವನೆ ನನ್ನ ಹೆಂಡತಿ ರತಿಯೆಂದು ಆ ಬ್ರಹ್ಮನಿಗೆ ಜ್ಞಾನ ಬರೆಸಿಕೊಳ್ಳಲಾಗಿದೆ. ಆಗಿದೆ ಬ್ರಹ್ಮನು ಒಂದು ಸಾರಿ ಹಣೆ ಬರಹವನ್ನು ಬರೆದರ ಮೇಲೆ ಮುಗಿದು ಹೋಯಿತು. ಅಕ್ಕಯ್ಯ ಬ್ರಹ್ಮ ವಿಷ್ಣು ರುದ್ರಾದಿಗಳೇ ಎಲ್ಲ ಕೈವಶದಲ್ಲಿರುವರಾಗಿದೆ. ನಮ್ಮನೆ ಆಗಿದೆ ನಿನ್ನ ಕೈವಶದಲ್ಲಿರಬಹುದು. ಹೌದು ಆಗಿದೆ. ಹಣೆ ಬರಹವನ್ನು ತಪ್ಪಿಸಲು ಯಾರೆಂದಲೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಆಗಿದೆ. ನಮ್ಮನೆ ಅಕ್ಕಯ್ಯ ನೀನೆಷ್ಟೇ ಹೇಳಿಕೊಂಡರೂ ಮಗಳನ್ನು ಕೊಡುವುದು ಮಾತ್ರ ಸಾಧ್ಯವಿಲ್ಲ. ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಅನುಜಾಗ್ರಹಿ ಜೀವನೇ.
ಇಂದಕ್ಕೆ ಸುಧಿಷ್ಠಾ ದೇವಿ ಕೀಚಕನ ಮಾತಿಗೆ ಒಡಂಬಟ್ಟು ಸುಧಿಷ್ಠಾ ದೇವಿ ಸರಿಯಂದ್ರೆ ಕೀಚಕನ ಗರಡಿ ಗೃಹಕ್ಕೆ ಕಳಿಸಿಕೊಡಲಿಲ್ಲವಾಗಿದೆ. ಆಗ ಅವಳ ಗತಿ ಏನಾಯ್ತು? ಅಕ್ಕಯ್ಯ, ಏನಾಯ್ತು? ಅವನು ಪರ ಹೆಂಡತಿಯರನ್ನು ಬಯಸಿದ ಕಾರಣ ಅವನು ನಾಶವಾಗಿ ಹೋದನು. ನಾನು ಪರ ಹೆಂಡತಿಯನ್ನು ಬಯಸುವುದಿಲ್ಲ. ನನ್ನ ಅಕ್ಕನ ಮಗಳನ್ನು ಲೆಕ್ಕವಿಲ್ಲದಾಗ ಪ್ರೀತಿಸಿದರಾಗಿದೆ. ಅಕ್ಕನ ಕೇಳು ಬರುವಾಗ ಕೂಡುವುದು ದುರ್ಬುದ್ಧಿ ಅಂದ ಹಾಗೆ ನಿನಗೇನು ಕೇಳುಗಾಲ ಬಂದಂತೆ ಅಕ್ಕನ ಕೇಳಿ ಬಂದರೂ ಚಿಂತೆ ಇಲ್ಲ. ಈ ಸುಂದರವತಿಯಾದ ರತಿಯನ್ನು ಮಾತ್ರ ಬಿಡುವುದಿಲ್ಲಾಗಿದೆ. ಆಕೆಗೆ ಬುದ್ಧಿಯನ್ನ ಬಿಡು. ಎಷ್ಟು ಮಾತ್ರ ಬಿಡುವುದಿಲ್ಲಾಗಿದೆ. ಎಲ್ಲ ಬುದ್ಧಿ ಸರಿಯಲ್ಲ. ಯಾಕೆ ಸರಿಯಲ್ಲ? ಅಕ್ಕಯ್ಯ, ನಿನ್ನ ಮನದಲ್ಲಿ ನಮ್ಮ ಕಾಮ ಭ್ರಾಂತಿಯನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಆಗ್ತದೆ. ಮಗಳ ಆಸೆಯನ್ನು ಬಿಟ್ಟು ಹೊರಟು ಹೋಗು. ಎಷ್ಟು ಮಾತ್ರಕ್ಕೆ ಬಿಟ್ಟು ಹೋಗುವುದಿಲ್ಲ ಆಗ್ತದೆ. ನಿನ್ನ ಮಗಳನ್ನು ಕೊಡದಿದ್ದರೆ ಮಾತು ಮಾತು ಮಗಳ ಹತ್ರ ಹೋಗುವೆಯಾ? ಅವಳು ಆಗ್ತದೆ. ನಿನ್ನ ಮಗಳು ನನಗೆ ಬಹಳ ಇಷ್ಟವಾಗಿರುವಳಲ್ಲ ಆಗ್ತದೆ. ಇಷ್ಟ ಆಗಿರುವಳು. ಅವಳಾಗ್ತದೆ. ಎಷ್ಟು ಇಷ್ಟವಾಗಿರುವಳು? ಅಕ್ಕನಿಗೆ ಹೇಳಿಕೊಳ್ಳಲಿಕ್ಕೆ ಆಗಲಾರದಷ್ಟು ಇಷ್ಟವಾಗಿರುವಳಾಗ್ತದೆ. ಮನಸ್ಸಿಡಲಾದಷ್ಟು. ಅವಳಾಗ್ತದೆ. ಅವನೇ ಅಕ್ಕಯ್ಯ, ನಿನ್ನ ಮಗಳನ್ನು ನನಗೆ ಕೊಡುತ್ತೇನೆ ಎಂದು ಒಂದೇ ಒಂದು ಸಾರಿ ನಿನ್ನ ಬಾಯಿಂದ ಹೇಳಿದರೆ ಹೇಳಿದರೆ ಅಕ್ಕಯ್ಯ, ಹೇಳಿದ್ರೆ ಏನಾಗುವುದು? ನಿನ್ನ ಮಗನನ್ನು ದಾಟುವ ದಾರಿಗೆ ಊರಿನ ಹಾಸಿಗೆಯಲ್ಲಿ ಹಾಸುವನೆ. ನಾನು ನಿನ್ನ ಮಗನು ಮಲಗುವ ಏಕಾಂತ ಮಂದಿರದ ಮಂಚಕ್ಕೆ ಸುಧಾರಣದ ಪುಷ್ಪವನ್ನು ತಪ್ಪಿಸುತ್ತೇನೆ. ಅಕ್ಕಯ್ಯ, ಭುವನವೇರ ಎಲ್ಲ ಸೋದರ ಆಲಿ ಸಂಗಯ ಸುವಿಚಾರ. ಭುವನವೇರ ಎಲ್ಲ ಸೋದರ ಆಲಿ ಸಂಗಯ ಸುವಿಚಾರ. ಎಲ್ಲ ಮಗಳ ಪ್ರೇಮವನ್ನು ಬಯಸಬೇಡ ರೇಣ, ಬಯಸಬೇಡ ರೇಣ. ಎಲ್ಲ ಸೋದರ ಆಲ ಸಲ್ಲದ ಸುಚಾರ. ಎಲ್ಲ ಮಗಳ ಪ್ರೇಮವನ್ನು ಬಯಸಬೇಡ ರೇಣ, ಬಯಸಬೇಡ ರೇಣ. ಭುವನವೇರ ಎಲ್ಲ ಸೋದರ ಆಲಿ ಸಂಗಯ ಸುವಿಚಾರ. ಎಲ್ಲ ಮಗಳ ತರವ ಬೇರೆ ಸೇರುವೆನೋ ನಿನಗೆ ನಾನು, ಸೇರುವೆನೋ ನಿನಗೆ ನಾನು. ತಮ್ಮನಾದ ಕಾರಣವೆಂದರೆ ಅಕ್ಕಯ್ಯರಾದ ಕಮಲಗಂಗೆ, ನಿನ್ನ ಮನದಲ್ಲಿರುವ ಕಾಮ ಭ್ರಾಂತಿಯನ್ನು ಬಿಡುವ ಅಕ್ಕಯ್ಯ ಮಾತನ್ನು ಕೇಳು. ಚೆನ್ನಾಗಿ ಹೇಳಲಾಗಿದೆ. ತಮ್ಮನೇ, ಅಕ್ಕಯ್ಯ, ನನ್ನ ಮಗಳನ್ನು ಎಳೆದುಕೊಂಡು ಹೋಗುತ್ತೀರೆಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳುತ್ತಿರುವುದಾಗಿದೆ. ನಾನೇನು ಪರಸ್ತ್ರೀಯೊಳಗೆ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿಲ್ಲ. ಅಕ್ಕನ ಮಗಳನ್ನು ಲೆಕ್ಕವಿಲ್ಲದಾಗ ಎಳೆದಿರುವುದಾಗಿದೆ. ಅಕ್ಕಯ್ಯ ಮಗಳಲ್ಲಿ ಲೆಕ್ಕವಿಲ್ಲದೆ ಎಳೆದುಕೊಂಡು ಹೋಗುವೆ. ಅವಳಾಗಿದೆ. ಅವಳಿಂದ ಗೊಂಬೆಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಅಕ್ಕನ ನಿನ್ನ ಮಗನ ಬಂಧನದ
ನಾನು ವಜ್ರದ ಅವಳದಂತೆ ನಿನ್ನ ಮಗಳ ಅಕ್ಕನಲ್ಲಿ ಆಗ್ರದೆ ಹೌದು ಆಗ್ರದೆ ಇಲ್ಲ ಕೂಡ ಅಕ್ಕಯ್ಯ ಮನ್ಮಥನ ದುಃಖದಲ್ಲಿರುವಳು ನನ್ನ ಮಗಳು. ಅಕ್ಕಯ್ಯ ಈ ಲೋಕದಲ್ಲಿ ರಾಶಿ ರಾಶಿ ಮುತ್ತುಗಳಿರುವವ ಮುತ್ತುಗಳ ಮಧ್ಯದಲ್ಲಿ ನಾನೆಂಬ ಮಾಣಿಕ್ಯವಿರುವರು ಮಾಣಿಕ್ಯಮಂ ನಿನ್ನ ಮಗಳ ಬಯಸುವ ಆಗಿದೆ ಎಷ್ಟು ಮಾತ್ರಕ್ಕೆ ತಿಳಿಯುವುದಿಲ್ಲ ಆಗಿದೆ ನಿಮ್ಮ ಮಗಳನ್ನು ಎಲ್ಲಿಗೆ ಕೊಟ್ಟರೆ ಅವನನ್ನ ಅಂಗಡಿಯಲ್ಲಿ ಇಟ್ಟುಕೊಂಡು ಎತ್ತುಕೊಂಡು ಹೋಗುವರಾಗಿದೆ ಅವನ ಕಾಲಿಗೆ ಮುಳ್ಳು ಕಲ್ಲು ಪಾತ್ರವನ್ನು ನೋಡಿಕೊಳ್ಳುವ ನಮ್ಮ ಆಗಿದೆ ಅವಳ ಮನಸ್ಸಿಗೆ ಇವೆಲ್ಲ ಬೇಕಾಗಿಲ್ಲ. ಯಾಕಂತ ಬೇಕಾಗಿಲ್ಲ? ಅವಳ ಮನಸ್ಸಿನಲ್ಲಿರುವುದು ಮನ್ಮಥನು. ಅಕ್ಕಲ್ಲ ನನ್ನ ಗಂಡತಿ ರತಿಯಾಗಿ ನಾನು ಹೇಳಬೇಕಾಗಿದೆ ನೀನೊಬ್ಬನೇ ಹೇಳಿದಾಯ್ತೆ. ಅವನು ಆಗ್ರದೆ ಅಮ್ಮನೇ ಅಕ್ಕಯ್ಯ ಗಂಡಿನ ಮನಸ್ಸು ಒಳ್ಳೆಯದಿದ್ದರೆ ಸಾಕು ಸಂಸಾರ ತಾನಾಗಿ ಸುಖವಾಗಿ ಸಾಗಿಕೊಂಡು ಹೋಗುವುದಾಗ್ರದೆ. ಅಮ್ಮನೇ ಆಗ್ರದೆ ಗಂಡ ಹೆಣ್ಣಿನ ಮನಸ್ಸು ಒಂದಾದ ಮಾತ್ರ ಸಂಸಾರ ಸುಖವಾಗುವುದು, ಇಲ್ಲವಾದರೆ ನರಕವಾಗುವುದು. ಮೂರ್ಖ ಅಕ್ಕಯ್ಯ ಈ ಮಾತು ನೀನು ಹೇಳಿದ ಆಗ್ರದೆ ನಾನು ಹಾಗಂದ ಕಂಡು ಬಂದಲ್ಲವಲ್ಲ ಸೊಮ್ಮನೆ ಇವಳ ಆಸೆಗೆ ಬಿಟ್ಟು ಹೊರಟು ಹೋಗು. ಅಷ್ಟೇ ಆಡಿದ ಕಡೆ ನೀವೇ ಮೂರ್ಖರೇ ಮಾತು ಮಾತಿಗೆ ರೀತಿ ತಪ್ಪಿದ ಪ್ರೀತಿ ಮಾತುಗಳನ್ನು ಆಗಿದೆ ಇಂಥ ಮಾತುಗಳ ಬಿನ್ನನ್ನು ಆಡಿದರೆ ಸರ್ವತ ನಿನ್ನ ಮರ್ಯಾದೆ ನೋಡದೆ ನಿನ್ನ ಕುತ್ತಿಗೆ ಬಿಡಿದು ಹತ್ತ ಮುಟ್ಟಿಸುವೆ ಬಹು ಎಚ್ಚರದಿಂದ ಮಾತನಾಡ ಅಕ್ಕ ಈ ನಿನ್ನ ಮಗಳಿಗೆ ತಕ್ಕ ಆಗ್ರದೆ ನನ್ನನ್ನು ಸಹ ಕಟ್ಟಿ ಹಿಡಿದು ಹೊರಡುತ್ತೀಯ. ಅಕ್ಕಯ್ಯ ನೀನು ನನ್ನ ಮಾತು ಕೇಳದಿದ್ದರೆ ಕೇಳದಿದ್ದರೆ ಏನು ಮಾಡು? ನಿನ್ನ ಗಂಡನಿಗಾದ ಗಂಡು ನಿನಗಾಗುವುದು ಆಗ್ರದೆ. ಅದಕ್ಕೆ ಹೇಳುವುದು ನಿನ್ನಂಥ ಮೂರ್ಖನಿಗೆ ಮಗಳನ್ನು ಕೊಡುವುದಿಲ್ಲವೆಂದು. ಅಕ್ಕಯ್ಯ ನಾನು ನಿನ್ನ ಒಡ ಹುಟ್ಟಿದ ತಮ್ಮನೆಂದು ಮೊದಲು ನಿನ್ನ ಪಾದಗಳ ಹಿಡಿದು ಹೇಳಿಕೊಂಡ್ರೆ ಒಡ ಹುಟ್ಟಿದವನೆಂದು ನಂಬಿಕೆ ನಿನಗಿರಬಹುದು. ಅಕ್ಕಯ್ಯ ನೀನು ಕೊಡದಿದ್ದರೆ ನಾನು ಹೇಗೆ ಮಾಡಲಿ? ನಿನ್ನ ಗಂಡನಿಗಾದ ಸುಖ ನಿನಗಾಗುವುದಾಗಿದೆ. ನಿನ್ನ ಮಾವನಾದ ಸಮನಾದನನ್ನು ಕೊಂದು ನನ್ನನ್ನು ನನ್ನೆತ್ತರಕ್ಕೆ ಗುರಿ ಮಾಡಿದ ನೀನೆಂತ ಒಡ ಹುಟ್ಟಿದವನು ಮೂರ್ಖ. ಅಕ್ಕಯ್ಯ ನಿನ್ನ ಗಂಡನಾದ ಕಮಲನ್ನು ಕೊಟ್ಟು ನಾನು ತಪ್ಪಿಸಿಕೊಂಡು ಹೋದ ಕಾರಣ ನಿನ್ನ ಗಂಡನನ್ನು ಕೊಂದಾಗಿರುವರು. ನಿನ್ನ ಮಗನನ್ನು ನನಗೆ ಕೊಡದಿದ್ದರೆ ನಿನ್ನನ್ನು ಕೂಡ ಆರಾಮ ಪಟ್ಟಣಕ್ಕೆ ಕಳುಹಿಸಿ ನಿನ್ನ ಮಗಳನ್ನು ಎತ್ತುಕೊಂಡು ಹೋಗುವರು. ಅದೇನು ಸಂವಿಧಾನವಾಗಿ ಹೇಳಾಗ್ತದ? ಎಂತ ನುಡಿಯ ನುಡಿಯ ಬೇಡ
ತಮ್ಮನಾದ ಕೌಳಿಕನೆ ಅಕ್ಕ ಇದಾದ ಕಮಲಗಂಧಿ ಮಗಳನ್ನು ಕೊಡೆಂದು ಒಂದೇ ಘಟವನ್ನು ಹೇಳಿದ್ರಿಯಲ್ಲ ಹೌದಾಗ್ರತೆ ಏನೋ ಮೂರ್ಖನೆ ಅಕ್ಕಯ್ಯ ನೀನು ಎಷ್ಟು ಬೇಡಿಕೊಂಡು ನನ್ನ ಮಗಳನ್ನು ನಿನಗೆ ಕೊಟ್ಟು ಲಗ್ನವನ್ನು ಮಾಡುವುದಿಲ್ಲ. ಅಕ್ಕಯ್ಯ ನೀನು ದೃಷ್ಟ ಭ್ರಷ್ಟ ಪರಮ ಪಾಪಿಷ್ಟ ಎಂದರು ನನಗೆ ಏನು ಕೋಪ ಬರುವುದಿಲ್ಲವಲ್ಲ ಆಗಿದೆ. ಏನೋ ಮೂರ್ಖ ಅಕ್ಕಯ್ಯ ಏನು ನಡೆಯಬೇಕು ಅದು ನಡೆಯಲೇಬೇಕು. ಬಾಳ ಪಡೆದ್ರು ನನಗೆ ಸಿಟ್ಟು ಬರುವುದಿಲ್ಲ ಆಗಿದೆ. ಏನು ಆಗಬೇಕು ಅದು ಆಗಲೇಬೇಕು. ಹೌದಲ್ಲವೇ ಆಗಿದೆ. ಅದನ್ನು ತಪ್ಪಿಸಲು ಯಾರೆಂದರೆ ಸಾಧ್ಯವಿಲ್ಲ. ಇದು ನಿಜವಲ್ಲವೇನ ಅಕ್ಕಯ್ಯ? ನಿನಗೇನು ಕೇಳು ನಾನು ಅಕ್ಕಯ್ಯ ತಿಳಿದುಕೋ. ನನಗೆ ಕೇಳು ಬಂದರೂ ಚಿಂತೆ ಇಲ್ಲ. ಏನು ನಡೆದು ಓದುವುದಾರು ನಡೆದು ಹೋಗಲಿ. ನಿನ್ನ ಮಗಳನ್ನು ಎಲ್ಲಿಂದ ಕಳಿಸಿಕೊಂಡು ಹಾಕಿದೆ ಅಕ್ಕಯ್ಯ. ಅದು ಯಾತಕ್ಕೆ ಸಾಧ್ಯವಿಲ್ಲ ನೋಡುತ್ತಿರುವುದಲ್ಲ ಆಗಿದೆ. ಅಕ್ಕಯ್ಯ ಅಕ್ಕಯ್ಯ ನೀನು ನೋಡು ಎಂದ ಕಾರಣ ನೋಡಿರುವುದು. ನೀನು ಹೇಳಿದರೆ ಪಟ್ಟಣಕ್ಕೆ ಎಳೆದುಕೊಂಡು ಹೋಗುವುದನ್ನ ಆಗಿದೆ. ಹೇಗೆ ನೋಡಿ ಹೇಳಿದಾಗಿದೆ ಅಕ್ಕಯ್ಯ. ನೀನು ಹೇಳಿದ್ದು ಹೇಗಾಗಿದೆ ಹೇಗಿತ್ತು ಅಂದರೆ ನೋಡು ನನ್ನ ಮಗಳು ಎಷ್ಟು ಸೌಂದರ್ಯವಾಗಿರುವುದನ್ನು ಹೇಳಿದರೆ ಕಾಣಿಕಾಗಿದೆ. ಅಕ್ಕಯ್ಯ ನಾನು ಹೆಂಡತಿ ಎಂದು ಭಾವಿಸಿರುವುದು ಮಗಳನ್ನು ನಾನು ಹೇಗೆ ಭಾವಿಸಿಕೊಳ್ಳಲು? ಅಕ್ಕಯ್ಯ ಎಷ್ಟು ಮಾತ್ರ ನನಗೆ ಬುದ್ಧಿ ಬರುವುದಿಲ್ಲ ಆಗಿದೆ. ನಿನ್ನ ಮಗಳನ್ನು ಕೊಟ್ಟರೆ ನನಗೆ ಸಹಜವಾಗಿ ಬುದ್ಧಿ ಬರುವುದಲ್ಲಮ್ಮ. ಬುದ್ಧಿಯನ್ನು ಬಿಡುವ ಸಿದ್ಧವಾಗಿದೆ. ಹೋಗಿ ಬರುವಂತ ನಾನು ಹೊರಜಾಗಣಿ ಭೀಮಣಿ. ಅಹೋ ಅಕ್ಕಯ್ಯ ಬ್ರಹ್ಮನು ಭಾರತಿಯನ್ನು ತಂದು ತನ್ನ ಮುಖಮಂಡಲದಲ್ಲಿ ಇಟ್ಟುಕೊಂಡನು. ಆದ್ರೆ ಸಾಕ್ಷಾತ್ ಈಶ್ವರನ ಗಂಗೆಯನ್ನು ತಂದು ತನ್ನ ಜಟಾಪುಟದ ತರಿಸಿಕೊಂಡನು. ಹೌದು ಆದ್ರೆ ಎಲ್ಲ ಒಂದವರೆಯವರು ಭಕ್ತವತ್ಸಲನಾದ ಶ್ರೀಮನ್ ಲಕ್ಷ್ಮೀನಾರಾಯಣನ ಲಕ್ಷ್ಮಿಯನ್ನು ತಂದು ಸಂಸ್ಥಳದಲ್ಲಿಟ್ಟುಕೊಂಡನು. ಅದು ಅಕ್ಕಯ್ಯ ಈ ಮೂರ್ತಿಗಳ ಈತರಿ ಮಾಡುವುದರೊಳಗಾಗಿ ನಮ್ಮಂತ ಹುಡುಗರು ಮಾಡುವುದನ್ನು ತಪ್ಪೇನಿಂದ ಗಮನಗಂಡು ಈ ಮಾತುಗಳನ್ನು ಕೇಳಿದ್ದು ನಮ್ಮನೆ ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಕಾರ್ಯ ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಅಕ್ಕಯ್ಯ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಈ ನಿನ್ನ ತಮ್ಮನ್ನು ಮಾಡುವುದು ನನ್ನ ನಿನ್ನ ಮಗಳ ಕಲ್ಯಾಣಕ್ಕಾಗಿ ಆಗ್ತದೆ. ನಮ್ಮನೆ ಅಕ್ಕಯ್ಯ ಇನ್ನೊಬ್ಬನ ಕಲ್ಯಾಣಕ್ಕೆ ಇಲ್ಲ ಆದ್ರೆ ಒಂದು ಕೈಯಿಂದ ಚಪ್ಪಾಳ ತಟ್ಟಿದ್ರೆ ಅದು ಶಬ್ದ ಬರುವುದಿಲ್ಲ ಆಗಿದೆ. ಆಗ್ತದೆ ಹೆಣ್ಣು ಹೊಣ್ಣು ಮಣ್ಣು ಒಲೆಯಬೇಕಾದ್ರೆ ಅದು ಪುಣ್ಯವಿದ್ದ ಪುರುಷನಿಗೆ ಮಾತ್ರ. ಅಕ್ಕಯ್ಯ ಅದು ನಿನಗೆ ಇಲ್ಲ. ಅಕ್ಕಯ್ಯ ನಿನ್ನಂಥ ರಾಕ್ಷಸನಿಗೆ ಮಗಳನ್ನು ಕೊಡುವುದಿಲ್ಲ. ಅದು ಯಾಕೆ ಕೊಡುವುದಿಲ್ಲ? ನೀನು ರಾಕ್ಷಸನಿಗೆ ಮೊದಲ ಅಕ್ಕಯ್ಯವಾಗ ರಾಕ್ಷಸನ ಅಕ್ಕಯ್ಯ ಮನೆಗೆ ಬಂದ ಮೇಲೆ ತಾವು ಮರೆತು ಬಿಟ್ಟರು. ಅಕ್ಕಯ್ಯ ನೀನು ತವರ ಮನೆಯಲ್ಲಿ ಇರುವಾಗಲೇ ನೀನು ರಾಕ್ಷಸನ ಆಕೃತಿಯನ್ನು ಮಾಡಿದೆ. ಅಕ್ಕಯ್ಯ ಮಾತನ್ನು ಬಿಡು. ಮಗನ ಆಶ್ಚರ್ಯ ಬಿಟ್ಟು ಹೊರಟು ಹೋಗು. ಎಷ್ಟು ಮಾತ್ರ ಬರುವುದಿಲ್ಲ ಆಗಿದೆ. ಕಟ್ಟಿಯನ್ನು ತಮ್ಮ ನಿನಗೆ ತಿಳಿಯದು ಅನ್ನುವ ಮಾತ. ಅಕ್ಕಯ್ಯ ಶ್ರೀರಾಮದೇಶನು ಮೆಚ್ಚುವುದಿಲ್ಲವೆಂದು ನಿಶ್ಚಯ ಮಾಡಿ ಎಂದು ಉಚ್ಚರಿಸಿದೆ. ಆಗಿದೆ ಅವು ಅಕ್ಕಯ್ಯ ಶ್ರೀರಾಮದೇಶನು ಮೆಚ್ಚದಿದ್ದರೆ ಎಲ್ಲ ಸಂಪತ್ತು ಏನಾದರೂ ಕಡಿಮೆಯಾಗಿದೆ. ಆಗಿದೆ ಮೆಚ್ಚದಿದ್ದರೆ ಕಾಣುವುದೇ. ಇಂಥ ಪಾಠಗಳನ್ನು ಬಿಟ್ಟು ಸುಮ್ಮನೆ ನಿನ್ನ ಮಗಳನ್ನು ಎಲ್ಲ ಪಟ್ಟಣಕ್ಕೆ ಕಳಿಸಿಕೊಡ ಅಕ್ಕ. ಈ ನಿನ್ನ ಮಗಳ ನನಗೆ ತಕ್ಕ ಆದ್ರೆ ಈಗ ಒಂದೇ ಹಠವನ್ನು ಹಿಡಿದಿರುವಿಯಲ್ಲ. ಹೌದಾದ್ರೆ ಆ ಎರಡನೇ ಅಮರೇಶ್ವರನ ಸರ್ವತ ಆಗುತ್ತೆ. ಅಕ್ಕಯ್ಯ
ಬಯಸುವುದಿಲ್ಲ ಯಾರಿಗೆ ಹೌದು ಆದ್ರೆ ಅಪ್ಪಯ್ಯ ಸಮಯ ಸೀತೆಯನ್ನು ಬಯಸಿ ರಾವಣ ಸೂರ್ಯನ ಹಾಳಾಗಿ ಹೋದನೆಂದು ಹೇಳಿದೆಯಲ್ಲ ನಮ್ಮದೇ ಭಾರತಿಯನ್ನು ಬಯಸಿ ಬ್ರಹ್ಮನಿ ಹೇಳಕ್ಕೆ ಹಾಳಾಗಿ ಹೋದನಿಲ್ಲ ಅಕ್ಕಯ್ಯ ಸೀತೆಯನ್ನು ಬಯಸಿ ರಾವಣನು ರಾಮನ ಕೈಯಲ್ಲಿ ಪ್ರಾಣ ಬಿಟ್ಟನೆಂಬ ಮಾತು ನಿನಗೆ ತಿಳಿಯದೆ ಅಕ್ಕಯ್ಯ ಭಾರತಿಯನ್ನು ಬಯಸಿ ಬ್ರಹ್ಮನಿ ಹೇಳಕ್ಕೆ ಹಾಳಾಗಿ ಹೋದನಿಲ್ಲ ಅಕ್ಕಯ್ಯ ಬ್ರಾಹ್ಮಣ ವಿಚಾರಣೆ ಬೇರೆ ರಾವಣ ವಿಚಾರಣೆ ಬೇರೆ ಅಕ್ಕಯ್ಯ ಬ್ರಹ್ಮನು ಭಾರತಿಯನ್ನು ಮಗನೆಂದು ಕಂಡುಕೊಂಡ ಕಾಲಕ್ಕೂ ಅವನು ಭಾರತಿಯನ್ನು ಲಗ್ನ ಮಾಡಿಕೊಂಡನು ಅದು ಲೋಕ ಕಲ್ಯಾಣ ಇವನು ನನ್ನ ಮಗ ಹುಟ್ಟಿದ ಅಕ್ಕನ ಮಗನು ಇವರನ್ನು ನನ್ನ ಮಗನಾದ ಭಾರತಿ ಎಂದು ಹೇಳುತ್ತಲ್ಲ ನಾನು ಹೇಗೆ ಭಾವಿಸಿಕೊಳ್ಳಬೇಕಾಗಿದೆ ಅಕ್ಕಯ್ಯ ಅದೇನು ಸವಿತಾರವನ್ನು ಹೇಳು ಸೀತೆಯನ್ನು ಬಯಸಿ ರಾವಣ ಏನಾದ ಅಕ್ಕಯ್ಯ ಗುರುಪತ್ನಿ ತಾಯಿಯನ್ನು ಮೋಹಿಸಿ ಚಂದ್ರನ ಏನಾದ ನಮ್ಮನೆ ಅಕ್ಕಯ್ಯ ಹೆಣ್ಣನ್ನು ಬಯಸಿ ಎಂತೆಂಥವರು ಪ್ರಾಣವನ್ನು ಬಿಟ್ಟರು ಯಾರಾಗಿ ಹೋಗಿರುವವರಾಗಿದೆ ಹಾಳಾಗಿ ಹೋದಲ್ಲ ಪ್ರಾಣ ಬಿಟ್ಟರು ಯಾರು ಪ್ರಾಣ ಬಿಟ್ಟಿರುವವರಾಗಿದೆ ರಾವಣನು ಅಕ್ಕಯ್ಯ ರಾವಣನು ಏಕೆ ಪ್ರಾಣ ಬಿಟ್ಟನು ಸೀತೆಯನ್ನು ಬಯಸಿ ರಾಮನಿಲ್ಲದ ಸಮಯದಲ್ಲಿ ಪರ ಸ್ತ್ರೀಯರನ್ನು ಹೊತ್ತುಕೊಂಡು ಬಂದ ಕಾರಣ ರಾವಣನು ಮರಣ ಹೊಂದಿದ ಅಕ್ಕಯ್ಯ ನಾನು ಯಾರು ಇಲ್ಲದ ಸಮಯದಲ್ಲಿ ನಿಮ್ಮ ಮಗಳನ್ನು ಎತ್ತಿಕೊಂಡು ಹೋಗಿರುವೆ ಅಕ್ಕಯ್ಯ ಎಲ್ಲದ ಸಮೂಹದಲ್ಲೇ ಈಗ ನಿನ್ನ ಮಗಳನ್ನು ಎತ್ತುಕೊಂಡು ಹೋದವರ ನೀನು ಕೂಡ ಒಬ್ಬರಿಗೆ ಹಿಡಿದಿರುವೆ ನಿಮ್ಮ ಗಂಡನು ಕೂಡ ಇದ್ದನು ಮೇಲಾಗಿ ಅವನ ಮಾವನನ್ನು ಶ್ರೀಹರಿ ಇದ್ದನು ಮೇಲಾಗಿ ಇವನನ್ನು ಲಕ್ಷ್ಯ ಮಾಡಿಕೊಳ್ಳುವ ಮಂಗನನ್ನು ಕೂಡ ಇದ್ದನು ಎಲ್ಲಿರುವರು ಆಗ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿರುವುದು ಎಲ್ಲರೂ ಮರೆದು ಹೋಗಿರುವರು ಅಕ್ಕರೆ ಅವರು ನನ್ನ ಮಾತು ಮೀರಿದ ಕಾರಣ ಮರೆತು ಹೋಗಿರುವರು ಅದಕ್ಕೆ ಹೇಳುವರು ಹೌದಾಗಿಗೆ ನೀನು ಮಹಾ ರಾಕ್ಷಸನೆಂದು ಅಕ್ಕರೆ ನಾನು ರಾಕ್ಷಸನಾದರೂ ಚಿಂತೆ ಇಲ್ಲ ನಿನ್ನ ಮಗಳನ್ನು ಸುಪ್ಪತ್ತೇಲಿಟ್ಟು ಸಾಕುವನಾಗಿದೆ ಅಕ್ಕಯ್ಯ ನನ್ನ ಬಂಧು ಬಾಂಧವರನ್ನು ನಿನ್ನ ಮಗಳ ಸಾಕರಿಯಲ್ಲಿಡುವನಾಗಿದೆ ನಿನ್ನ ಸುಖದ ಸಂಪತ್ತಿಗೆ ಅವನಿಗೆ ಬೇಕಾಗಿಲ್ಲ ಯಾತಕ್ಕೆ ಬೇಕಾಗಿಲ್ಲ ಹಾಕಿಗೆ ಇಷ್ಟವಿಲ್ಲ ಯಾತಕ್ಕೆ ಇಷ್ಟವಿಲ್ಲ ಒಬ್ಬರೇ ಬಂದ ಕಾಲಕ್ಕೆ ಹಿಡಿದುಕೊಂಡು ಹೋಗು ಅಮರೇಶ್ವರ ಸರ್ವತಾ ಮೆಚ್ಚುವುದಿಲ್ಲ ಊರ ಹೆಚ್ಚು ಮಾತ್ರ ಕೆಟ್ಟು ಹೋಗಬೇಡ ಏನೇ ಬುದ್ಧಿಹೀನವೇ ಬುದ್ಧಿ ಇಲ್ಲದ ಮಧ್ಯಾಹ್ನನಾದ ಕಳ್ಳ ಕೃತ್ಯನಂತರಸಿ ಸುದ್ದಿ ಮಾಡದೆ ಈ ಮುದ್ದು ಬುದ್ಧಿಯಾದರದಿದ್ದೇವೆಯನ್ನು ಆದರೆ ಸಂಭ್ರಮದಿಂದ ಅಂತರಂಗವನ್ನರಿಯದೆ ನೀನು ಸಹ ಇವಳ ವಿವಾಹ ಮಾಡಲು ಯತ್ನಿಸಿದೆಯಾ ಸಹೋದರಿ ಈ ಬಾಲವನ್ನು ಬಿಡುವುದು ಮಾತ್ರ ಮರಿ
ಪ್ರಕಾರ ತಗೊಂಡು ಹೇಳಿದ್ದೇವೆ ಪ್ರಕಾರ ಮೇಲೆ ಬಿಟ್ಟೋದಿಲ್ಲ ಯಾರಾದ್ರೂ ಗಡ್ಡಿ ಹಾಕ್ತಾರಂತ ಅನ್ಕೊಂಡ ಅಗೋ ಅಣ್ಣಯ್ಯ ಎಲೆ ಸುಂದರಿ ನಿನ್ನ ಕರವನ್ನು ಯಾತಕ್ಕಾಗಿ ಇದ್ರವೆ ಅಕ್ಕಯ್ಯ ಎಲೆ ಸುಂದರಿ ನಿನ್ನ ಪಟ್ಟಣಕ್ಕೆ ಮಾಡಿಕೊಳ್ಳುವುದಕ್ಕಾಗಿ ನಿನ್ನ ಕರಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನನ್ನು ಲಗ್ನ ಮಾಡಿಕೊಳ್ಳುವರು ಯಾರು? ನೀನು ಸುಂದರಿ ಯಾರು ಹೇಳಿದರು? ನೀನು ನನ್ನನ್ನು ಲಗ್ನ ಮಾಡಿಕೊಳ್ಳಬೇಕು ನಾನು ನಿನ್ನನ್ನೇ ಲಗ್ನ ಮಾಡಿಕೊಳ್ಳಬೇಕೆಂದು ಬ್ರಹ್ಮಲಿಖಿತವಿರುವುದು ಹೌದು ಸುಂದರಿ ಎಲ್ಲ ಕೈಯಲ್ಲಿ ಬ್ರಹ್ಮಲಿಖಿತವನ್ನು ಬರೆಯುವ ಬ್ರಹ್ಮಗೆ ಎಲ್ಲ ಸೇವೆಯಲ್ಲಿರುವುದು ಹೌದೌದು ಅದಕ್ಕೆ ನಿನ್ನ ಸಾವು ನೀನೇ ಬರೆದುಕೊಂಡಿರುವೆ ನನ್ನ ಸಾವು ನಾನು ಬರೆದುಕೊಂಡಿಲ್ಲ ನಿನ್ನ ತಂದೆಯ ಸಾವನ್ನು ಬರೆದಿರುವನು ಮತ್ತು ನಿನ್ನ ಮಾವನಾದ ಕಳ್ಳ ಕೃಷ್ಣನ ಸಾವನ್ನು ಬರೆದಿರುವನು ಮೇಲಾಗಿ ನಿನ್ನ ಗಂಡ ತುಂಬಿಸಿಕೊಳ್ಳುವ ಮನ್ಮಥನ ಸಾವನ್ನು ಕೂಡ ನಾನು ಬರೆದಿರುವನು ಅವರೆಲ್ಲ ಸಾಯಬೇಕು ನೀನು ನನಗೆ ಹೆಂಡತಿಯಾಗಬೇಕೆಂದು ಬರೆದಿರುವನು ಭ್ರಮೆ ಮಾತ್ರ ಅದು ಯಾಕೆ ಸುಂದರಿ ಅವರೆಲ್ಲ ಸತ್ತು ಹೋಗಿರುವುದೆಂದು ತಿಳಿದುಕೊಂಡಿರುವೆಯಾ? ಹೌದು ಸುಂದರಿ ಇದು ನಿನ್ನ ಮೂರ್ಖತನ ಸುಂದರಿ ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ನನ್ನನ್ನು ಇಲ್ಲಿಗೆ ಬಾಳೆಂದು ಕರೆದಿಲ್ಲ ಹಾ ನಿನ್ನ ಲಗ್ನವಾಗುವುದೆಂಬ ಸುದ್ದಿ ಕೇಳಿದ ಕ್ಷಣಕ್ಕೆ ಸುಂದರಿ ಕರೆದವರ ಮನೆಗೆ ಬರುವವರನ್ನು ಏನೆಂದು ಕರೆಯುವರು? ಏನೇ ಸುಂದರಿ ಕರೆದವರ ಮನೆಗೆ ನಾನೇನು ಬೇಕಂತ ಬಂದಿಲ್ಲ ಮತ್ತೆ ಬೇಡ ಎಂದಿರುವೆಯಾ? ಹುಟ್ಟಿದ ಅಕ್ಕನ ಮನೆಗೆ ಬಂದಿದ್ದೇನೆ ಸುಂದರಿ ನಿನ್ನ ಒಡ ಹುಟ್ಟಿದ ಅಕ್ಕಲಿನ ಮನೆ ಎಂದು ಬಂದಿರುವೆಯಾ? ಹೌದು ಮಹಾರಾಣಿ ಆದರೆ ಇದು ಸರಿಯಲ್ಲ. ಅದು ಯಾಕೆ ಸರಿಯಲ್ಲ? ಒಂಟಿಯಾದ ಹೆಣ್ಣನ್ನು ಕರಪಿಡಿದು ಹೇಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಾನೇನು ಪರಸ್ತ್ರೀಯರನ್ನು ಎಳೆಯಲಿಕ್ಕೆ ಹೋಗಿಲ್ಲ ಎಲ್ಲ ಅಕ್ಕನ ಮಗಳನ್ನು ಸುಂದರಿ ಅಕ್ಕಯ್ಯನ ಮಗಳನ್ನು ಎಳೆದು ಬಿಡುವೆಯಾ? ಹೌದು ಮಹಾರಾಣಿ ಅಕ್ಕನ ಮಗಳನ್ನು ಲೆಕ್ಕ ಮಾಡಿಕೊಳ್ಳಬೇಕು ಸುಂದರಿ ಅಣ್ಣಯ್ಯ ಏನೇನು ಮಹಾರಾಣಿ ಹೇಳಿದರೆ ಕೇಳು. ಅದೇನು ಸಂಸ್ಕಾರವಾಗಿ ಹೇಳು ಯಾಕೆ ನಿನಗೆ ಎನ್ನ ವಿಷಯ ಹೇಳುವೆನು ನಾನು ಎಲ್ಲರೂ ಬಂದು ನೀನು ಒಗಳಿ ಮರಳಿ ಬರೇನೋ ಒಗಳಿ ಮರಳಿ ಬರೇ ನಿನ್ನ ತಂಡವನ್ನು ಅರ್ಜಿಸಿದನೆಂಬ ದುಃಖವನ್ನು ಬಿಟ್ಟು ಎನ್ನ ಮೇಲೆ ಪ್ರೀತಿಯನ್ನಿಟ್ಟು ಸಂತೋಷದಿಂದ ನನ್ನ ಸಿಂಹಾಸನಕ್ಕೆ ಯೋಗ್ಯವಾಗಿರುವಂತ ಭಾರತಿ ನಿನಗೆ ನಾನಲ್ಲವೇ ಪತಿ ಮನ್ಮಥನರ ನಂಗಣದಲ್ಲಿ ಬಿಟ್ಟು ಹೋಗಿರುವರು ಸುಂದರಿ ಎಲ್ಲಿ ಹೆಜ್ಜೆ ಬರುವುದು ಮೋಹನಾಂಗಿ ಅವನು ತಿರುಗಿ ಹುಟ್ಟಿ ಬರುವುದಕ್ಕೆ ಅವನೇನು ಉರುಳಿಸಬೇಕು ಮೋಹನಾಂಗಿ ಅವನು ಎದ್ದು ಬರುವುದು ನೋಡುವುದಕ್ಕೆ ನೀನಿರಬೇಕಲ್ಲ. ಅವನು ನಾನು ಇರುವಾಗಲೇ ಅವನು ಎದ್ದು ಬರುವುದಿಲ್ಲ ಮೋಹನಾಂಗಿ ಮೂರ್ಖನೇ ಸುಂದರಿ ಹೇಳುವೆನು ಕೇಳು. ಅದೇನು ಸಂಸ್ಕಾರವಾಗಿ ಹೇಳು ಎನ್ನ ತಂದೆ ನಿನ್ನ ಸಿರಿ ಸಂಪತ್ತು ನಿನ್ನಲ್ಲೇ ಇರಲಿ. ನನ್ನನ್ನು ಲಕ್ಷ್ಯ ಮಾಡಿಕೊಂಡರೆ ಎಲ್ಲ ರಾಜ್ಯಕ್ಕೆ ನೀನೇ ಸರ್ವಾಧಿಕಾರಿಯಾಗಿ ಎನ್ನ ತಂದೆ ಹತಿಸಿದ ದುಃಖವೇ ನನಗೆ ಹೆಚ್ಚಾಗಿ ಹೋಗಿರುವುದು. ಇನ್ನು ನನ್ನನ್ನು
ಎಲೆ ಮೋಹನಾಗಿ, ನಿನಗೆ ನಾನೇ ಪತಿ, ನನಗೆ ನೀನೇ ಸತಿ, ಮನ್ಮಥನಾದ ಗಂಡನೆಂದು ವ್ರತ ಎಂಬುದು ಕಾಣುತ್ತೆ. ನಿನಗೆ ಹೇಳು ಕಡಿಮೆಯಾಗಿರುವುದು ಈ ಕ್ಷಣಾರ್ಥದ ದೇವಲೋಕದಿಂದ ಕಾಮಧೇನು, ಕಲ್ಪವೃಕ್ಷ, ಅರಿವಾದ ಲಾಂಛನಗಳನ್ನು ತಂದು ನಿನ್ನ ಪಾದಗಳ ಮೇಲೆ ಕಡಿಮೆ. ಅದೇ ಸುಂದರಿ, ಬ್ರಹ್ಮ ವಿಷ್ಣು ಎಲ್ಲ ಕೈಗೊಳಿಸುವುದನ್ನು ನಾನೇನು ಸಾಮಾನ್ಯ ಬರೋದಿಲ್ಲ. ನಿನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಕಾಣ್ತೆ. ನಿನಗೆ ನಾನೇ ಗತಿ. ಅಣ್ಣನೆಂದು ಬೇಡಿಕೊಂಡರೂ ಸಹ ನಿನಗೆ ನನ್ನ ಮೇಲೆ ಕರುಣೆ ಮಾಡದೆ ಹೋಗಿದೆ. ಸೋದರ ಮಾವನಾಗಬೇಕು. ಹೌದು ಸುಂದರಿ, ನೀನು ಅಣ್ಣ ಎಂದು ಕರೆಯುತ್ತೆ. ಸೋದರ ಮಾವನೆಂದರೆ ಎಲ್ಲ ತಂದೆಯ ಸಮಾನವೆಂದು ಭಾವಿಸುತ್ತೇನೆ. ಮಾವನೆಂದರೆ ಗಂಡನ ಸಮಾನವೆಂದು ಭಾವಿಸುತ್ತೇನೆ. ಇದೇ ಸುಂದರಿ, ಲಗ್ನವಾಗಿರುವ ಸಹೋದರ ಮಾವನಿದ್ದರೆ ತಂದೆ ಸಮಾನನಾಗುವನು. ಲಗ್ನಹೀನನಾಗಿರುವ ಸೋದರ ಮಾವನಾಗಿದ್ದರೆ ನಿನ್ನನ್ನು ಲಗ್ನ ಮಾಡಿಕೊಂಡು ಹೋಗುತ್ತದೆ. ಮೂರ್ಖರೇ, ಇಚ್ಛೆ ಇಲ್ಲದ ಹೆಣ್ಣನ್ನು ಈ ರೀತಿ ಒತ್ತಾಯ ಮಾಡುವುದು ಸರಿಯಲ್ಲ. ಅದೇ ಹಾತಕ್ಕೆ ಸರಿಯಲ್ಲ. ಇಚ್ಛೆ ಇಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಬಯಸಿ ಬಂದ ಹೆಣ್ಣನ್ನು ಒಳ್ಳೆ ಎಂದು ಹೇಳಬಾರದು. ಹೂವನ್ನ ಹೆಣ್ಣನ್ನು ಲಗ್ನ ಮಾಡಿಕೊಳ್ಳಬಾರದು. ಒಳ್ಳೆಯದನ್ನ ಪ್ರಿಯವನ್ನು ಮಾತ್ರ ಬಿಟ್ಟು ಹೋಗಬಾರದು. ಎಲೆ ಸುಂದರಿ, ಮನಸ್ಸಿಲ್ಲದ ಹೆಣ್ಣನ್ನು ಪ್ರೀತಿ ಪಡಿಸಿದರೆ ನಿನ್ನ ಗತಿ ಏನಾಗುವುದು ಗೊತ್ತೇ? ಏನಾಗುವುದು ಮೋಹನಾಗಿ? ಉಪ್ಪಿಲ್ಲದ ಅಡಿಗೆಯನ್ನು ತಿನ್ನಂತೆ ಆಗುವುದು. ಎಲೆ ಸುಂದರಿ, ಉಪ್ಪಿಲ್ಲದ ರುಚಿ ಇಲ್ಲದ ಅಡುಗೆಯನ್ನು ತಿನ್ನುವುದಕ್ಕೆ ನಾನೇನು ಬಲಹೀನವೆಂದು ತಿಳಿದುಕೊಂಡ್ರೆ ಮೋಹನಾಗಿ? ಮತ್ತೆ ಮನಸ್ಸಿಲ್ಲದ ಹೆಣ್ಣನ್ನು ಕಾಡಿದರೆ ನಿನ್ನ ಪರಿಸ್ಥಿತಿ ಅದೇ ರೀತಿ ಆಗುವುದೆಂದು ಹೇಳ್ತಾಯಿನು. ಮನಸ್ಸು ನಿಮ್ಮ ಮೇಲಿರುವುದಲ್ಲ. ಮನ್ಮಥನೇ ಇರುವುದಲ್ಲ. ಎಲೆ ಸುಂದರಿ, ನಾನು ಇಷ್ಟಪಟ್ಟಂತ ನನ್ನ ವಸ್ತುವನ್ನು ಎಷ್ಟು ಮಾತ್ರಕ್ಕೆ ತಾನು ಕೊಂಡುಕೊಳ್ಳುವುದಿಲ್ಲ ಮೋಹನಾಗಿ? ಎಲೆ ಸುಂದರಿ, ಎಲ್ಲ ದುಷ್ಟ ದುರ್ಮಾರ್ಗನೇ. ಎಲೆ ಅದು ಸುಂದರಿ, ನಾನು ಎಷ್ಟು ನೀತಿಯನ್ನು ಹೇಳುವುದು. ನನ್ನ ಬಾಯಿಗೆ ಹೊಡೆಯುವೆಯಾ? ಸುಂದರಿ ಮೋಹನಾಂಗ ಮನೋಹರ ಎಂದು ಮಾತನಾಡಿದರೆ ನಿಮಗೆ ಸ್ವಂತ ಸುಖವನ್ನು ತೋರಿಸುವುದು ಮೋಹನಾಂಗಿ. ನಿನ್ನನ್ನು ಸುಂದರ ಮನೋಹರ ಎಂದು ಕರೆಯಬೇಕೆ? ಹೌದು ಮೋಹನಾಂಗಿ. ಓ ಭ್ರಮೆ. ಯಾಕೆ ಭ್ರಮೆ ಮೋಹನಾಂಗಿ? ನೀನೀಗ ಭ್ರಮೆ ಲೋಕದಲ್ಲಿರುವೆ. ಕರ್ತನನ್ನು ಒತ್ತುಕೊಂಡು ಹೋದರೆ ನಿನ್ನನ್ನು ಬಿಡಿಸಿಕೊಳ್ಳುವ ಖಡ್ಗ ಮಾಡುವ ಕಾರಣ ಮೋಹನಾಂಗಿ. ನಾನೇ ಬಿಡಿಸಿಕೊಂಡು ಬರಲೆ. ಎಲೆ ಮೋಹನಾಂಗಿ, ಏನೆಂದು ಹೇಳು. ಅದೇನು ಸಂಸ್ಕಾರವಾಗಿ ಹೇಳು. ಸದಾ
ಗಂಧ ಬೆಣ್ಣೆ ಚೆಲ್ಲಿದಂತೆ ಆಗುವುದು. ಎಲ್ಲ